ಇದು ನೀವು ಅಯೋಧ್ಯೆ ಏರ್ಪೋರ್ಟ್ ನೋಡ್ಬೋದು. ಸೊ ಇದೇ ಗೇಟ್ಸು, ಗೇಟ್ 1 ಗೇಟ್ 2 ಮತ್ತು ಇಲ್ಲಿ ನೋಡಿ ಏನು ಸಕ್ಕತ್ತಾಗಿದೆ ಡ್ರಾಯಿಂಗ್ಸ್, ಪೇಂಟಿಂಗ್. ಇಲ್ಲಿ ನೀವು ದೋಸೆ ಪ್ರೈಸ್ ನೋಡಿ, ಪ್ಲೇನ್ ದೋಸೆ 355, ಮಸಾಲೆ ದೋಸೆ 399, 400 ರೂಪಾಯಿ ಮಸಾಲೆ ದೋಸೆ. ನಮಸ್ಕಾರ ಗುರುಗಳೇ, ನಾನು ನಿಮ್ಮ UP ಹುಡುಗ ಎಸ್ಗೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗ್ಗೆ. ಇವತ್ತು ನಾನು ತರ್ತಿರೋದು ನಿಮಗೆ ಫ್ಲೈಟ್ ಜರ್ನಿ ಅಯೋಧ್ಯ ಧಾಮಿಂದ ನಮ್ಮ ಬೆಂಗಳೂರಿಗೆ. ಸದ್ಯಕ್ಕೆ ನಾನಿರೋದು ನಮ್ಮ ಜನ್ಮಭೂಮಿ ಉತ್ತರ ಪ್ರದೇಶದಲ್ಲಿ. ಸೊ ಉತ್ತರ ಪ್ರದೇಶದಿಂದ ಇನ್ನೊಂದು ವ್ಲಾಗ್ ಬರ್ತಿದೆ. ಸೊ ನೀವು ನೋಡ್ಬೋದು ಅಯೋಧ್ಯ ಧಾಮ್ ಏರ್ಪೋರ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಆ್ಯಕ್ಚುಲಿ ಫುಲ್ಲು ಟೆಂಪಲ್ ಸ್ಟೈಲೆಲ್ಲ ಕಟ್ಟಿದ್ದಾರೆ. ಬನ್ನಿ ಹೋಗೋಣ ಒಳಗಡೆ, ಗೇಟ್ ಎಂಟ್ರಿ ಎಲ್ಲ ಮಾಡೋಣ. ಸ್ವಲ್ಪ ಇಲ್ಲಿ ಸೆಕ್ಯೂರಿಟಿ ರೀಸನ್ಸ್ ಇರುತ್ತೆ ವೀಡಿಯೋ ಮಾಡೋಕ್ಕೆ. ನೋಡೋಣ ಎಷ್ಟು ವೀಡಿಯೋಸ್ ನಾನು ಮಾಡ್ಬೋದು ಅಂತ. ಇದೇ ಅಯೋಧ್ಯ ಧಾಮ್ದು ಎಂಟ್ರೆನ್ಸು. ಇದು ನೀವು ಒಳಗಡೆಯಿಂದ ಅಯೋಧ್ಯೆ ಏರ್ಪೋರ್ಟ್ ನೋಡ್ಬೋದು. ಇಲ್ಲೇ ಚೆಕ್ಕಿಂಗು. ಸೊ ಚೆಕಿಂಗ್ ಮಾಡೋಕ್ಕಿಂತ ಮುಂಚೆ ನಾವು ಬ್ಯಾಗೇಜ್ ಸ್ಕ್ಯಾನ್ ಮಾಡಬೇಕು. ಇಲ್ಲೇ ವೆಯ್ಟಿಂಗ್ ಏರಿಯಾ, ಇದಾಗಲೇ ಸೆಕ್ಯೂರಿಟಿ ಬಂದುಬಿಟ್ಟಿದ್ದೀನಿ. ಸೆಕ್ಯೂರಿಟಿ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ. ಬ್ಯಾಗೇಜ್ ಚೆಕಿಂಗ್ ಇತ್ತು, ಚೆಕಿಂಗ್ ಆಗಿಬಿಟ್ಟೆ, ಸೆಕ್ಯೂರಿಟಿ ಮುಗಿಸ್ಕೊಂಡು ಬಂದುಬಿಟ್ಟೆ. ಅದಾದಮೇಲೆ ಇಲ್ಲಿ ಕೂತ್ಕೊಂಡಿದ್ದೀನಿ, ರನ್ವೇ ಹತ್ರ ಇದ್ದೀನಿ. ರನ್ವೇ ಹತ್ರ ಅಲ್ಲ, ಟ್ಯಾಕ್ಸಿ ಸ್ಟ್ಯಾಂಡ್ ಇಲ್ಲಿಂದ ಕಾಣಿಸ್ತಿದೆ. ಇದು ಬಸ್ ಇದೆ, ಅದರಿಂದ ಒಂದು ಫ್ಲೈಟ್ ಇದೆ. ಸೊ ಟ್ಯಾಕ್ಸಿ ಸ್ಟ್ಯಾಂಡು. ಮತ್ತು ನಿಮ್ಗೆ ಅಯೋಧ್ಯೆ ಏರ್ಪೋರ್ಟು ತೋರಿಸ್ತೀನಿ. ಸ್ವಲ್ಪ ಅದು ವೆಯ್ಟ್ ಮಾಡಿ. ಸ್ವಲ್ಪ CSF ಅವರೆಲ್ಲ ಇದ್ದಾರೆ. ಇಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಇರ್ತಾರೆ. ಲಾಸ್ಟ್ ಟೈಮ್ ನಾನು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿಸ್ಬಿಟ್ಟಿದ್ರು. ಸೊ ಸ್ವಲ್ಪ ಸ್ಟ್ರಿಕ್ಟ್ ಇದ್ದಾರೆ. ಬೇಗ ಸ್ವಲ್ಪ ನಿಮ್ಗೆ ತೋರಿಸ್ತೀನಿ. ಇದು ನೀವು ಅಯೋಧ್ಯೆ ಏರ್ಪೋರ್ಟ್ ನೋಡ್ಬೋದು. ಸೊ ಇದೇ ಗೇಟ್ಸು, ಗೇಟ್ 1 ಗೇಟ್ 2 ಮತ್ತು ಇಲ್ಲಿ ನೋಡಿ ಏನು ಸಕ್ಕತ್ತಾಗಿದೆ ಡ್ರಾಯಿಂಗ್ಸ್, ಪೇಂಟಿಂಗ್. ಪಾಸ್ ಮಾಡ್ಕೊಂಡು ನೀವು ನೋಡ್ಕೊಂಬಿಡಿ. ಮತ್ತು ಅಲ್ಲೇ ಫುಡ್ ಕೋರ್ಟ್ ಇರೋದು, ನಾವು ಹೋಗ್ತಿದ್ದೀವಿ ಇವಾಗ ಫುಡ್ ಕೋರ್ಟ್ಗೆ. ನೀವು ಫುಡ್ ಕೋರ್ಟ್ ನೋಡ್ಬೋದು. ಫಸ್ಟ್ ಫ್ಲೋರಲ್ಲಿ, ಗ್ರೌಂಡ್ ಫ್ಲೋರಲ್ಲಿ ಗೇಟ್ಸ್ ಇದೆ. ಸೊ ಇದೆ ಕ್ಯಾಶುವಲ್ ಡೈನಿಂಗ್, ರೆಸ್ಟೋರೆಂಟ್ಸ್ ಎಲ್ಲ ಇದೆ, ಸೀಟಿಂಗ್ ಏರಿಯಾ ಎಲ್ಲ ಇದೆ. ಸೊ ನೀವೇನಾದರೂ ಟ್ರಾವೆಲ್ ಮಾಡಿದ್ರೆ ಅಯೋಧ್ಯೆಯಿಂದ ಫಸ್ಟ್ ಫ್ಲೋರಲ್ಲಿ ಬಂದು ಕೂತ್ಕೊಬೋದು. ಆ್ಯಕ್ಚುಲಿ ಆ ಕಾರ್ನರಲ್ಲೂ ಸೀಟಿಂಗ್ಸ್ ಇದೆ ನೋಡಿ. ಇಲ್ಲಿ ನೀವು ದೋಸೆ ಪ್ರೈಸ್ ನೋಡಿ, ಪ್ಲೇನ್ ದೋಸೆ 355, ಮಸಾಲೆ ದೋಸೆ 399, 400 ರೂಪಾಯಿ ಮಸಾಲೆ ದೋಸೆ. ಮೆನ್ಯೂ ಎಲ್ಲ ನೀವು ಒಂದು ಸಲ ಪಾಸ್ ಮಾಡಿ ಓದ್ಕೊಳ್ಳಿ. ಇಲ್ಲೊಂದು ಕೋಸ್ಟಾ ಕಾಫಿ ಇದೆ, ಇದ್ರದ್ದು ಪ್ರೈಸ್ ನೋಡಿ, ಕಾಫಿದೆಲ್ಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಐ ಹೋಪ್ ಕ್ಲಿಯರ್ ಇದೆ. ಇದು ಒಂದು ಕಾರ್ನರ್ಗೆ ಬಂದು ಕೂತ್ಕೊಂಡ್ಬಿಟ್ರೆ ನಾವು ನಮ್ಮ ಗೆಳೆಯ ಸರಿ ಇಲ್ಲಿ ನೀವು ನೋಡ್ಬೋದು ಖಾಲಿ ಇದೆ. ಸೊ ಟ್ರಾವೆಲ್ ಮಾಡಿದ್ರೆ ನೀವು ಆರಾಮಾಗಿ ಕೂತ್ಕೊಬೋದು. ದೋಸೆ ಪ್ರೈಸ್ ಎಲ್ಲ ತೋರಿಸ್ಬಿಟ್ಟೆ. 400 ರೂಪಾಯಿ ಮಸಾಲೆ ದೋಸೆ. ನಿಮ್ಮ ಏರಿಯಲ್ಲಿ ಒಂದು ಮಸಾಲೆ ದೋಸೆ ಎಷ್ಟು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ತಿನ್ನೋದು ನಾವು ತಿನ್ಬೋದು ಆ್ಯಕ್ಚುಲಿ, ಬಟ್ ಸದ್ಯಕ್ಕೆ ನಾವು ಆಲ್ರೆಡಿ ತಿನ್ಕೊಂಬಂದಿದ್ದೀವಿ ಆಚೆಯಿಂದ. ಬರೀ ನಿಮ್ಗೆ ತೋರಿಸ್ಬೇಕಿತ್ತು, ಅದಕ್ಕೆ. ಆಚೆ ಆಲ್ರೆಡಿ ಇಡ್ಲಿ ವಡೆ ನಾವು ತಿಂದಿದ್ದೀವಿ. ಇಡ್ಲಿ ವಡೆ ಅದಾದಮೇಲೆ ಚೆನ್ನಾಗಿ ಸಿಗುತ್ತೆ ಸ್ಪ್ರೌಟ್ಸು. ಸೊ ಮಸಾಲ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ, ಅದೆಲ್ಲ ತಿನ್ಕೊಂಬಂದಿದ್ದೀವಿ ನಾವು. ಸೊ ನಿಮಗೆ ಫ್ಯೂಚರಲ್ಲಿ ಏನಾದರೂ ಯಾವುದಾದ್ರೂ ನಾನು ಫುಡ್ ಟ್ರೈ ಮಾಡಬೇಕು ಏರ್ಪೋರ್ಟಲ್ಲಿ, ಅದು ಬೇಕಂದರೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸ್ವಲ್ಪ ಫ್ಲೈಟ್ ಇನ್ಫಾರ್ಮೇಷನ್ ಬಗ್ಗೆ ಮಾತ್ರ ನಮ್ಮದು. ಸೊ ನಮ್ಮದು ಫ್ಲೈಟ್ ನಂಬರ್ ಬಂದು IX2714 ಬೋರ್ಡಿಂಗ್ ಪಾಸಲ್ಲಿ ನೋಡ್ಕೊಂಡಿದೆ. ಮತ್ತು ಟೇಕ್ ಆಫ್ ಟೈಮ್ ನಮ್ಮದು ಇರೋದು 10:55, ಲ್ಯಾಂಡಿಂಗ್ ಟೈಮು 1:40, ಅಪ್ರಾಕ್ಸಿಮೇಟ್ಲಿ 2 hours 45 minutes ಜರ್ನಿ ಅಂತ ತೋರಿಸಿದ್ದಾರೆ ನಮ್ಮ ಟಿಕೆಟಲ್ಲಿ. ನೋಡೋಣ ಏನಾಗುತ್ತೆ, ಏನು ಗತಿ ಇರುತ್ತೆ. ನಂದು ಆಕಾಶ ಇರಲ್ಲ. ನಂದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಜೊತೆ ಯಾವಾಗಲೂ ಟೇಕ್ ಆಫ್ ಹಿಸ್ಟ್ರಿ ಸರಿ ಇಲ್ಲ. ಲ್ಯಾಂಡಿಂಗ್ ಹಿಸ್ಟ್ರಿ ಆನ್ ಟೈಮ್ ಇರುತ್ತೆ, ಟೇಕ್ ಆಫ್ ಹಿಸ್ಟ್ರಿ ಲೇಟ್ ಇರುತ್ತೆ. ಸೊ ಸದ್ಯಕ್ಕೆ ನೋಡೋಣ ಏನಾಗುತ್ತೆ ಇವಾಗ. ಇಲ್ಲಿ ನೋಡ್ಬೋದು ಇನ್ನೊಂದು ಕ್ಯಾಫೆಲ್ಲ ಅಂತ ಒಂದಿದೆ. ಸೊ ಇದ್ರದ್ದು ಮೆನ್ಯೂ ಕಾರ್ಡ್ ಸ್ವಲ್ಪ ಪರವಾಗಿಲ್ಲ, ಕಡಿಮೆ ರೇಟಲ್ಲಿದೆ. ಇಲ್ಲಿ ನಿಮಗೆ ಏನಾದರೂ ಸೊವಿನಿಯರ್ಸ್ ಇಸ್ಕೊಬೇಕಂದ್ರೆ ಅಯೋಧ್ಯದಿಂದ ನೀವು ಇಲ್ಲಿ ಇಸ್ಕೊಬೋದು. ನೋಡ್ಬೋದು ಇದು ಸಮೋಸ 2 ಪೀಸು, ಇದು ಬ್ರೆಡ್ ಪಕೋಡ 2 ಪೀಸು. ಎಷ್ಟು ನಿಂತಿದ್ದು ಗೊತ್ತಾ? 160 ರೂಪಾಯಿ. ಇದು 160, ಅದು 160, 320 ರೂಪಾಯಿ. ಬಣ್ಣ ತಿನ್ನೋಣ. ಹಾಂ, ಇದು ನೀವು ನೋಡ್ಬೋದು ನಮ್ಮ ಫ್ಲೈಟ್ ಸದ್ಯಕ್ಕೆ ಬಂದುಬಿಟ್ಟಿದೆ. ಈ ಕಡೆ ಆಕಾಶ ಏರ್ ಇದೆ, ಆ ಕಡೆ ಇಂಡಿಗೋ ಇದೆ, ಸೆಂಟ್ರಲ್ ನಮ್ಮದು ಏರ್ ಇಂಡಿಯಾ ಎಕ್ಸ್ಪ್ರೆಸ್. ಸೊ ಇದರಲ್ಲೇ ಇವತ್ತು ನಮ್ಮದು ಫ್ಲೈಯಿಂಗ್. ಇದು ನಮ್ಮ ಫ್ಲೈಟ್ ಇನ್ನೂ ಬೋರ್ಡಿಂಗ್ ಸ್ಟಾರ್ಟ್ ಆಗಿಲ್ಲ, ಬಟ್ ಸ್ಟಿಲ್ ಜನ ನಿಂತ್ಕೊಂಡ್ಬಿಟ್ಟಿದ್ದಾರೆ ಬೋರ್ಡಿಂಗ್ಗೆ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ IX2714. ಇದು ಅಫಿಷಿಯಲಿ ನಮ್ಮ ಬೋರ್ಡಿಂಗು ಸ್ಟಾರ್ಟ್ ಆಗಿಬಿಟ್ಟಿದೆ. ನಮ್ಮ ಫ್ಲೈಟ್ಗೆ ಬೋರ್ಡಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾವು ಲಾಸ್ಟಲ್ಲಿ ಹೋಗೋಣ ಸದ್ಯಕ್ಕೆ. ಇದು ನಾವು ಫ್ಲೈಟಲ್ಲಿ ಬಂದುಬಿಟ್ಟಿದ್ದೀವಿ. ಸಾರಿ, ಫ್ಲೈಟ್ ಆಗಲ್ಲ, ಬಸ್ಸಲ್ಲಿದ್ದೀವಿ. ಸೊ ಬಸ್ಸಿಂದ ಇವಾಗ ಹೋಗ್ತೀವಿ ಫ್ಲೈಟಿಗೆ. ಅದೇ ನಮ್ಮ ಫ್ಲೈಟು, ಇದೇ ನಮ್ಮ ಏರ್ಪೋರ್ಟು.
ಇದು ನೀವು ನಮ್ಮ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಫ್ಲೈಟ್ ನೋಡ್ಬೋದು ಆಚೆಯಿಂದ. ಇದು ನೀವು ಬಿಸ್ನೆಸ್ ಕ್ಲಾಸ್ ನೋಡ್ಬೋದು, ಇದೇ ಬಿಸ್ನೆಸ್ ಕ್ಲಾಸು. ಇದು ಫುಲ್ ನಮ್ಮದು ಎಕಾನಮಿ. ಇದಕ್ಕೆ ಫ್ಲೈಟಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದೆ. ಸೊ ಫ್ಲೈಟ್ ಟೈಪ್ ಮಾತಾಡೋಕೆ ಹೋದರೆ ಬೋಯಿಂಗ್ 737 MAX 8 ಇದು. ಈ ಇಂಡಿಗೋಗಿಂತ ಚೆನ್ನಾಗಿದೆ. ಇಂಡಿಗೋಲ್ಲಿ ಆ್ಯಕ್ಚುಲಿ ಅಷ್ಟು ಲೆಗ್ ಸ್ಪೇಸ್ ಕಂಜೆಸ್ಟೆಡ್ ಆಗಿರಲ್ಲ. ಬರೀ ಆ ವೈಟ್ ಕಲರ್ ಏರ್ಕ್ರಾಫ್ಟ್ ಜೊತೆ ಅದೇನಾಗಿತ್ತು ಏರ್ಬಸ್ A320 ತುಂಬ ಕಂಜೆಸ್ಟೆಡ್ ಆಗಿತ್ತು. ಬಟ್ ಇದರಲ್ಲಿ ಸ್ವಲ್ಪ ಏನು ತುಂಬ ಚೆನ್ನಾಗಿದೆ. ಯಾಕಂದರೆ ಬೋಯಿಂಗ್ ಇದು ಆಬ್ವಿಯಸ್ಲಿ ಹೊಸದಾಗಿ ಏರ್ಕ್ರಾಫ್ಟ್ ಎಲ್ಲ ಬಂದಿರುತ್ತೆ. ಸೊ ನೀವು ನೋಡ್ಬೋದು ಆಚೆ ಫ್ಲೈಟು. ಇದು ನಾವು 11:03ಗೆ ಟ್ಯಾಕ್ಸಿ ಸ್ಟ್ಯಾಂಡಿಂದ ಕಿಕ್ ಬ್ಯಾಕ್ ಹೊಡ್ಕೊಂಡ್ಬಿಟ್ಟಿದ್ದೀವಿ. ಇವಾಗ ಡೈರೆಕ್ಟ್ ನಾವು ಹೋಗ್ತಿದ್ದೀವಿ ರನ್ವೇ ಕಡೆ. ಇದು ನೀವು ಒಂದು ಫುಲ್ ಲುಕ್ ನೋಡ್ಬೋದು ನಮ್ಮ ಅಯೋಧ್ಯೆ ಏರ್ಪೋರ್ಟ್ದು. ಇದು ನಮ್ಮ ಅಯೋಧ್ಯೆ ಏರ್ಪೋರ್ಟು. ಒಂದು ಪ್ರೈವೇಟ್ ಜೆಟ್ ನೋಡ್ಬೋದು. ಪ್ರೈವೇಟ್ ಜೆಟ್ ಸ್ವಲ್ಪ ಮುಂಚೆ ಲ್ಯಾಂಡ್ ಆಗಿದ್ದು. ನಾವು ಟೇಕ್ ಆಫ್ ತೊಗೊಂಡ್ಬಿಟ್ಟಿದ್ದೀವಿ. ನಮ್ಮದು ಟೇಕ್ ಆಫ್ ಟೈಮಿಂಗ್ ಇದ್ದಿದ್ದು 10:55. ಬಟ್ ಸದ್ಯಕ್ಕೆ ನಾವು ತೊಗೊಂಡಿದ್ದು ಟೇಕ್ ಆಫ್ 11:15ಗೆ. ಸೊ 20 ಮಿನಿಟ್ಸ್ ಡಿಲೇ. ನೀವು ಅಯೋಧ್ಯೆ ನೋಡ್ಬೋದು. ಬನ್ನಿ ಇವಾಗ ಸ್ಪೆಸಿಫಿಕೇಷನ್ ಬಗ್ಗೆ ಮಾತಾಡೋಣ. ಸೊ ನೀವು ನೋಡೋಕೆ ಹೋದರೆ ಲೆಗ್ ರೂಮ್ ಮಾತ್ರ ಚೆನ್ನಾಗಿದೆ. ನೀ ಸ್ಪೇಸ್ ನೀ ಮತ್ತು ನೆಕ್ಸ್ಟ್ ಸೀಟು ಗ್ಯಾಪ್ ಇದೆ. ಇಲ್ಲಿ ನಿಮ್ಮೊಂದು ಮ್ಯಾಗ್ಝಿನ್ ಹೋಲ್ಡರ್ ಸಿಗುತ್ತೆ. ಇನ್ನೊಂದು ಮ್ಯಾಗ್ಝಿನ್ ಹೋಲ್ಡರ್ ಸಿಗುತ್ತೆ ನಿಮಗೆ. ಅದಾದಮೇಲೆ ನಿಮ್ಗೆ ಇಲ್ಲೊಂದು ಟ್ರೇ ಟೇಬಲ್ ಸಿಗುತ್ತೆ, ಅಡ್ಜಸ್ಟಬಲ್ ಟ್ರೇ ಟೇಬಲು. ಸೊ ನೀವು ಮೂವ್ ಮಾಡಿ ಅಡ್ಜಸ್ಟ್ ಮಾಡ್ಬೋದು ಟ್ರೇ ಟೇಬಲ್ನ. ನಿಮ್ಗೆ ಇಲ್ಲಿ ಆ್ಯಕ್ಚುಲಿ ಇಯರ್ಫೋನ್ಗೆ ಪೀಸ್ ಸಿಗುತ್ತೆ. ಸೊ ಅದು ಇದರಲ್ಲಿ ಹಾಕಿ ಯೂಸ್ ಮಾಡ್ಬೋದು. ನಿಮಗೆ ಚಾರ್ಜಿಂಗ್ ಸಾಕೆಟ್ ಕೆಳಗಡೆ ಸಿಗುತ್ತೆ. ಅಲ್ಲಿ ನೋಡಿ ಅದು ಗ್ರೀನ್ ಇದೆಯಲ್ಲ, ಟೈಪ್ ಎ ಚಾರ್ಜಿಂಗ್ ಸಾಕೆಟು. ನನಗೆ ಬೆಸ್ಟ್ ಏನು ಅನಿಸ್ತು, ಲೆಗ್ ಸ್ಪೇಸ್ ಗುರು ಚೆನ್ನಾಗಿದೆ ಲೆಗ್ ಸ್ಪೇಸು.
ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಿಬಿಟ್ವಿ. I repeat, bell number 6 is arrival. Thank you and have a good day. ಫ್ಲೈಟಿಂದ ಆಚೆ ಬಂದುಬಿಟ್ಟಿದ್ದೀವಿ. ಸದ್ಯಕ್ಕೆ ಹೋಗ್ತಿದ್ದೀವಿ ಇವಾಗ ನಮ್ಮ ಬ್ಯಾಗ್ ಕಲೆಕ್ಟ್ ಮಾಡೋಕ್ಕೆ. ಯಾಕಂದರೆ ಬ್ಯಾಗ್ನ ಚೆಕ್ ಇನ್ ಮಾಡಿದ್ದೀವಿ. ಇದು ನೀವು ನೋಡ್ಬೋದು, ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಅಲ್ಲಿ ಏನು ಸುಂದರವಾಗಿ ವಾಟರ್ ಫಾಲ್ ಇದೆ ಅರೈವಲಲ್ಲಿ. ನಾವು ಸದ್ಯಕ್ಕೆ ಹೋಗ್ತಿದ್ದೀವಿ ಬ್ಯಾಗೇಜ್ ಕಲೆಕ್ಷನ್ಗೆ. ಹೇಳೋದು ಮರ್ತೋಗ್ಬಿಟ್ನಲ್ಲ, ನಾವು ಲ್ಯಾಂಡ್ ಆಗಿದ್ದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಅಲ್ಲಿ. ಏನು ನಡಿಬೇಕಾಗತ್ತೆ ಗುರು ಇದರಲ್ಲಿ ಮಾತ್ರ. ಇದು ನಾವು ಬ್ಯಾಗೇಜ್ ಕಲೆಕ್ಷನ್ ಬೆಲ್ಟ್ ಹತ್ರ ಬಂದುಬಿಟ್ಟಿದ್ದೀವಿ. ಸೊ ನಮ್ಮ ಬ್ಯಾಗ್ ಬರ್ತಿರೋದು ಬೆಲ್ಟ್ ನಂಬರ್ 6ಗೆ. ಅಲ್ಲಿ ನೀವು ಎಂಡಲ್ಲಿ ನೋಡಿ ಏನು ಲೈಟಿಂಗ್ಸ್ ಮಾಡಿದ್ದಾರೆ ನೋಡಿ, ಸಕ್ಕತ್ತಿದ್ರು. ಇದು ಕಡೆ ನಿಮಗೆ ಬೇರೆ ಬೆಲ್ಟ್ ಸಿಗುತ್ತೆ. ಫುಲ್ ಆಚೆ ಬಂದುಬಿಟ್ಟಿದ್ದೀವಿ. ಮಾತಾಡೋದೇ ನಾವು ಬಿಫೋರ್ ಟೈಮ್ ಬಂದಿದ್ದೀವಿ, 5 ಮಿನಿಟ್ಸ್ ಬಿಫೋರು. 1:40ಗೆ ಬರೋ ಟೈಮ್ ಇತ್ತು. ನಿಮ್ಗೆ ಗೊತ್ತಲ್ಲ, ಸ್ವಲ್ಪ ಸ್ಲ್ಯಾಕ್ ಟೈಮ್ ಕೊಡ್ತಾ ಇರ್ತಾರೆ ಏರ್ಲೈನ್ಸ್ ಅವರೆಲ್ಲ. ಸೊ ಅದಕ್ಕೆ 2 hours 45 minutes ಕೊಟ್ಟಿದ್ರು. ಬಟ್ ನಮ್ಗೆ ಜನರಲಿ ತೊಗೊಳೋದು 2.5 hours ಆ್ಯಕ್ಚುಲಿ ಯು ಪಿಯಿಂದ ಬೆಂಗಳೂರಿಗೆ ಬರೋಕ್ಕೆ. ಮಾತಾಡೋಕೆ ಹೋದರೆ ನಮ್ಮ ಫ್ಲೈಟಲ್ಲಿ ತಂಬಾಕು ಎಲ್ಲ ತಿಂತಿದ್ರು ಗುರು, ಟೊಬ್ಯಾಕೋ. ನಂಗೆ ತಲೆ ಕೆಟ್ಟೋಯ್ತು, ನನ್ನ ಕಾಫ್ ಬರ್ತಾಯಿದೆ, ಸೈಕ್ ಆಗಿಬಿಟ್ಟೆ ನಾನು. ಸರಿ ಸ್ಟಾರ್ಟಿಂಗಲ್ಲಿ ತಿಂದರು ಓಕೆ, ತಿರ್ಗಾ ಸೆಂಟ್ರಲ್ಲಿ ತಿರ್ಗಾ ಎಂಡಲ್ಲಿ ಅಯ್ಯಪ್ಪ ತಲೆ ಕೆಟ್ಟೋಯ್ತು. ಮತ್ತು ಇನ್ನು ಯಾರೋ ನಮ್ಮ ಕನ್ನಡದವರು ಎಕನಾಮಿಯಲ್ಲಿ ಸೀಟ್ ಇದೆ, ಫ್ರೀಯಾಗಿ ಬಿಸ್ನೆಸ್ಸಲ್ಲಿ ಹೋಗಿ ಕೂತ್ಕೊಬೇಕಂತೆ. ಲೈಕ್ ಸೀರಿಯಸ್ಲಿ, ಬಿಸ್ನೆಸ್ ಕ್ಲಾಸ್ ಪ್ರೈಸೇ ಬೇರೆ ಇರುತ್ತೆ, ಎಕನಾಮಿಕ್ ಪ್ರೈಸೇ ಬೇರೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿಬಿಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸರಿ, ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ.